ಬೆಂಗಳೂರಿನಲ್ಲಿ ಫುಟ್ಪಾತ್ ಆಪರೇಷನ್ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಸಹ ಮೆಜೆಸ್ಟಿಕ್ ಸುತ್ತಮುತ್ತ ಸೇರಿದಂತೆ ಹಲವು ಕಡೆಗಳಲ್ಲಿ ಫುಟ್ಪಾತ್ ಮೇಲಿದ್ದಂತಹ ಅಂಗಡಿ ಮತ್ತೆ ಮೆಟ್ಟಿಲುಗಳನ್ನು ತೆರವು ಮಾಡಿದ್ರು. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ವ್ಯಾಪಾರಿಗಳು ದಾಖಲೆ ತೋರಿಸಿದ್ರು ಬಿಡ್ತಿಲ್ಲ, ಕಣ್ಣೀರಿಟ್ಟು ಗೋಗರೆದ್ರು ಬಿಡ್ತಿಲ್ಲ. ಅಂಗಡಿಗಳನ್ನ ಎತ್ತಂಗಡಿ ಮಾಡ್ತಿದ್ದಾರೆ. ಅಂಗಡಿ ಮನೆ ಮುಂದೆ ಆಗಿದ್ದ ಒತ್ತುವರಿಯನ್ನ ತೆರವು ಮಾಡ್ತಿದ್ದಾರೆ. ನಾಮಫಲಕಗಳು, ಸೆಡ್ ಶೀಟ್ಗಳನ್ನ ಜೆಸಿಬಿ ಹೊಡೆದುರುಳಿಸ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಫುಟ್ಪಾತ್ ಒತ್ತುವರಿ ತೆರವು ವಿರುದ್ಧ ಸಮರ ಸಾರಿದ್ದು ವ್ಯಾಪಾರಿಗಳು ಪತರ್ಗುಟ್ಟುವಂತೆ ಮಾಡಿದ್ದಾರೆ. ನಾಲ್ಕನೇ ದಿನವೂ ಫುಟ್ಪಾತ್ ತೆರವಿಗೆ ಬಿಗ್ ಆಪರೇಷನ್. BVK ಅಯ್ಯಂಗಾರ್ ರಸ್ತೆ, ಮೆಜೆಸ್ಟಿಕ್ ಸುತ್ತಮುತ್ತ ತೆರವು. ನೋಡಿ, ವ್ಯಾಪಾರಿಗಳು ಅಂಗಡಿ ಮಾಡೋ ಬಗ್ಗೆ ಲೈಸೆನ್ಸ್ ಇದೆ ಅಂತ ತೋರಿಸ್ತಿದ್ದಾರೆ. ನಮ್ಮ ಅಂಗಡಿ ತೆಗಿಬೇಡಿ ಸಾರ್ ಅಂತ ಮನವಿ ಮಾಡಿದ್ರು ಬಿಡದೆ GBA ಸಿಬ್ಬಂದಿ ಫುಟ್ಪಾತ್ಗಳಲ್ಲಿದ್ದ ಅಂಗಡಿಗಳನ್ನ ತೆರವು ಮಾಡ್ತಿರೋದು BVK ಅಯ್ಯಂಗಾರ್ ರಸ್ತೆಯಲ್ಲಿ. ಮೆಜೆಸ್ಟಿಕ್ ಭಾಗದ ಸುತ್ತಮುತ್ತ ಫುಟ್ಪಾತ್ ಆಕ್ರಮಿಸಿದ್ದ ಶೆಡ್, ನಾಮಫಲಕ, ಮೆಟ್ಟಿಲು ತೆರವುಗೊಳಿಸಿದ್ರು. ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನು BVK ಅಯ್ಯಂಗಾರ್ ರಸ್ತೆ ಏನಿದೆ, ಈ ರಸ್ತೆಯಿಂದ ಹಿಡಿದು ಸರಿಸುಮಾರು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಳಿಯವರೆಗೂ ಸಹ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ಅಂಗಡಿಯ ಮುಂಗಟ್ಟಿನಲ್ಲಿ ಪಾದಾಚಾರಿಗಳು ಓಡಾಡುವಂತಹ ಜಾಗ ಏನಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ರೇಕ್ಗಳಾಗಿರ್ಬೋದು, ನಾಮಫಲಕಗಳಾಗಿರ್ಬೋದು, ಮತ್ತೆ ಅಂಗಡಿಯ ಮುಂಗಟ್ಟಿನಲ್ಲಿ ಸಂಪೂರ್ಣವಾಗಿ ಆ ಜಾಗವನ್ನು ಒತ್ತುವರಿ ಮಾಡಿಕೊಂಡ್ರೆ ಅಂಥ ಜಾಗವನ್ನು ಮತ್ತೆ JCP ಮುಖಾಂತರವಾಗಿ ಅದನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಈಗಾಗಲೇ GB ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅಂಗಡಿ ತೆರವು ಮಾಡಿದ್ರೆ ನಮ್ಮ ಜೀವನ ನಡೆಸೋದು ಹೇಗೆ ಅಂತ ವ್ಯಾಪಾರಿಗಳು ಕಿಡಿಕಾರಿದ್ರು. ನಾವೆಲ್ಲೇ ಜೀವನ ಮಾಡ್ಕೊಂಡಿದ್ದೀನಿ, ಇವಾಗ ಅಂಗಡಿ ತೆಗೆದ್ರೆ ನಾವು ಏನ್ ಮಾಡೋಕ್ಕಾಗ್ತದೆ? ಮುಚ್ಚೆ ಬಂದ್ರು ನೋಡ್ಕೊಂಡು ಬಿಟ್ಟು ಹೋದ್ರು, ಹೀಗೆ ಬಂದು ಅದೇ ಎತ್ತರ ಏನ್ ಮಾಡೋಕ್ಕಾಗ್ತದೆ? ಆಗಿರ್ಬಿಟ್ಟು ಇದೆ ಐತೆ, ಹಳೆದಿದೆ, ಹೊಸ ಇದೆ. ಇವಾಗ ವಸ್ತು ಮಾಡಕ್ಕೆ ಕೊಟ್ಟಿದ್ವಿ. ದಾಸರಹಳ್ಳಿಯ ಶೆಟ್ಟಿಹಳ್ಳಿ ಉಪವಿಭಾಗದ ಮಲ್ಲಸಂದ್ರ ಪೈಪ್ಲೈನ್ ರಸ್ತೆ, ತಣಿಸಂದ್ರ, ಸರ್ವಜ್ಞನಗರ ವಿಭಾಗದ HRBR 1ನೇ ಬ್ಲಾಕ್ನ 9ನೇ ಮುಖ್ಯ ರಸ್ತೆಯಲ್ಲಿ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಹೆಬ್ಬಾಳ ವಿಭಾಗದ CBI ಮುಖ್ಯ ರಸ್ತೆಯ ಗಂಗಾನಗರದಲ್ಲೂ JCBಗಳು ಗರ್ಜಿಸಿದ್ವು. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಎಂದ HDK. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಲ್ಲಿ ಏಕಾಏಕಿ ಫುಟ್ಪಾತ್ ತೆರವು ಮಾಡ್ತಾ ಇರೋದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೀದಿ ಬದಿ ಲಕ್ಷಾಂತರ ವ್ಯಾಪಾರಿಗಳು ಬದುಕು ಕಟ್ಟಿಕೊಂಡಿದ್ದಾರೆ. ಏಕಾಏಕಿ ತೆರವು ಮಾಡಿದ್ರೆ ಹೇಗೆ? ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಆಗ್ರಹಿಸಿದ್ರು. ಇವತ್ತು ಪ್ರತಿನಿತ್ಯ ಬೀದಿನಲ್ಲಿ ವ್ಯಾಪಾರ ಮಾಡ್ಕೊಂಡೆ ಬದುಕ್ತಾ ಇರ್ತಕ್ಕಂಥವ್ರು ಆಯಿತು, ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ತೆರವುಗೊಳಿಸಿ ಜನರುಗಳ ಪ್ರಾಣ ಉಳಿಸಬೇಕಾದಂಥದ್ದು ನಮ್ಮ ಕರ್ತವ್ಯನೂ ಇದೆ. ಆದರೆ ಅವ್ರ ಬದುಕನ್ನು ಏನು ಮಾಡ್ತೀರಿ? ಅವ್ರಿಗೇನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀರಿ? ಎಲ್ಲಿ ಕಳಿಸ್ತೀರಿ ಅವ್ರನ್ನ? ಅಷ್ಟು ಜನನ ಇದು ಇರ್ತಕ್ಕಂಥದ್ದು. ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸಿ ಅವ್ರು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋದು ನಾನು ಒಂದು ಸರ್ಕಾರಕ್ಕೆ ಸಲಹೆ ಕೊಡೋದು. ಬೆಂಗಳೂರಲ್ಲಿ ಈವರೆಗೂ ಬರೋಬ್ಬರಿ 202 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ಅತಿಕ್ರಮಣ ತೆರವು ಮಾಡಲಾಗಿದೆ. 5 ನಗರ ಪಾಲಿಕೆಗಳಲ್ಲೂ ಬೃಹತ್ ಕಾರ್ಯಾಚರಣೆ ನಡೆದಿದೆ. ವ್ಯವಸ್ಥಿತವಾಗಿ ಸಿದ್ಧತೆ ನಡೆಸಿ ಪಾಲಿಕೆ ಅಧಿಕಾರಿಗಳು ತೆರವುಗೊಳಿಸುತ್ತಿದ್ದಾರೆ. ಜುಲೈ 10ರವರೆಗೆ ಕಾರ್ಯಾಚರಣೆ ಮುಂದುವರಿಯಲಿದೆ. ಸದಾ ಗಿಜಿಗುಡ್ತಾ ಇದ್ದ ಫುಟ್ಪಾತ್ಗಳು ಕ್ಲೀನ್ ಆಗಲಿವೆ. ಬ್ಯೂರೋ ರಿಪೋರ್ಟ್, TV9.